ಆರೋಗ್ಯ ರಕ್ಷಣೆಗೆಂದು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತೇವೆ. ಇನ್ನು ವೃದ್ಧಾಪ್ಯದಲ್ಲಂತೂ ನಮ್ಮ ಆರೋಗ್ಯ ಎಲ್ಲಿ ಕೈ ಕೊಟ್ಬಿಡುತ್ತೋ ಎನ್ನುವ ಆತಂಕ ನಮ್ಮನ್ನ ಕಾಡುತ್ತೆ. ಕೆಲವರಿಗಂತೂ ಸಣ್ಣ ಕಾಯಿಲೆ ಬಂದ್ರೂ ಕೂಡ ಅಯ್ಯೋ ಈ ಸಮಸ್ಯೆ ಎಲ್ಲಿವರೆಗೂ ಇರುತ್ತೋ, ಇದರಿಂದ ನನ್ನ ಪ್ರಾಣಕ್ಕೇನಾದ್ರೂ ಅಪಾಯ ಆಗತ್ತಾ ಎನ್ನುವ ಭಯ ಕಾಡತ್ತೆ. ಹಾಗಾದ್ರೆ ವೃದ್ಧಾಪ್ಯದಲ್ಲಿ ಆರೋಗ್ಯವನ್ನ ಹೇಗೆ ಕಾಪಾಡಬಹುದು ನೋಡೋಣ. ವೃದ್ಧಾಪ್ಯ ಹತ್ತಿರ ಬಂದಂತೆ ಶರೀರ ದುರ್ಬಲವಾಗತೊಡಗುತ್ತೆ. ಈ ದುರ್ಬಲವಾದ ಶರೀರಕ್ಕೆ ಪುಷ್ಟಿ ತುಂಬುವ ಆಹಾರ, ವಿಹಾರ, ವ್ಯಾಯಾಮ, ವಿರಾಮ ಹಾಗೂ ಚಿಂತನೆಗಳನ್ನ ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಬೇಕು. ವೃದ್ಧರಿಗೆ ಶಾರೀರಿಕವಾಗಿ ಎಷ್ಟು ಆರೋಗ್ಯ ಬೇಕೋ ಅಷ್ಟೇ ಮಾನಸಿಕ ನೆಮ್ಮದಿಯೂ ಬೇಕಾಗತ್ತೆ. ಒಬ್ಬ ವೃದ್ಧನ ಶರೀರ ಮಗುವಿನ ಶರೀರದಷ್ಟು ಸೂಕ್ಷ್ಮವಾಗಿರುತ್ತೆ. ವೃದ್ಧಾಪ್ಯದ ಲಕ್ಷಣಗಳು ನಿಮಗೆಲ್ಲ ತಿಳಿದಿರುವಂತೆ ತೆಳುವಾದ ಸುಕ್ಕುಗಟ್ಟಿದ ಚರ್ಮ, ಮಾಂಸಗಳ ಜೋಲುವಿಕೆ, ಸಂಧಿಗಳಲ್ಲಿ ನೋವು, ಉದುರಿದ ಹಲ್ಲುಗಳು, ಬಿಳಿಯಾದ ಕೂದಲು, ಆಗಾಗ ಮೂತ್ರ ಮಾಡುವಿಕೆ ಇವುಗಳೊಂದಿಗೆ ಹಲವಾರು ಕಾಯಿಲೆಗಳು. ಈಗಿನ ಕಾಲದಲ್ಲಿ ವೃದ್ಧರು ಎಂದರೆ ಏನಾದರೂ ಒಂದು ಕಾಯಿಲೆ ಇರಲೇಬೇಕು. ಒಬ್ಬ ಕಾಯಿಲೆ ಇಲ್ಲದ ವೃದ್ಧ ಸಿಕ್ಕರೆ ಆಶ್ಚರ್ಯವಾಗಿ ನೋಡುವ ಪರಿಸ್ಥಿತಿ ಇಂದು ನಮ್ಮದಾಗಿದೆ. ಹಾಗಾದರೆ ವೃದ್ಧಾಪ್ಯದಲ್ಲಿ ಜೀವನ ಕ್ರಮ ಹೇಗಿರಬೇಕು ನೋಡೋಣ. ದಿನನಿತ್ಯ ಎಣ್ಣೆ ಸ್ನಾನ ಮಾಡೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತೆ. ಇದಲ್ಲದೆ ಚರ್ಮದ ಸಮಸ್ಯೆಗಳಾದ ಚರ್ಮ ತೆಳುವಾಗುವಿಕೆ, ತುರಿಕೆ, ಒಣಗುವಿಕೆ, ಸುಕ್ಕುಗಟ್ಟುವಿಕೆ, ಕೂದಲು ಉದುರುವಿಕೆ ಕಡಿಮೆಯಾಗತ್ತೆ. ಸಂಧಿಗಳಲ್ಲಿ ನೋವು ಇದ್ದರೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಸ್ನಾನ ಮಾಡುವುದು ಉತ್ತಮ. ಮೂಳೆಗಳಿಗೆ, ನರಗಳಿಗೆ ಬಲ ಕೊಡುವಂತಹ ನುಗ್ಗೆ, ಎಳ್ಳು, ಮಜ್ಜಿಗೆ, ದೇಸಿ ದನದ ಹಾಲು ಮತ್ತು ತುಪ್ಪ, ಸೋರೆಕಾಯಿ, ಬೂದುಗುಂಬಳ, ಹರಿವೆ, ಮೆಂತೆಯಂತಹ ತರಕಾರಿಗಳನ್ನ ಅಧಿಕವಾಗಿ ಬಳಸಬೇಕು. ಇದರಿಂದ ಮಲಬದ್ಧತೆ ಕೂಡ ನಿವಾರಣೆಯಾಗತ್ತೆ. ವೃದ್ಧರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಕಾರಣ ಮೂತ್ರಕೋಶದ ಸೋಂಕು ಆಗಾಗ ಕಾಡತ್ತೆ. ಇದಕ್ಕೆ ಲಿಂಬೆ, ಲವಂಗ, ಏಲಕ್ಕಿ, ಜೀರಿಗೆ ಹಾಕಿದ ನೀರನ್ನ ಆಗಾಗ ಕುಡಿಬೇಕು. ಋತುಮಾನಕ್ಕೆ ತಕ್ಕಂತೆ ಬೆಳೆಯುವ ಹಣ್ಣುಗಳನ್ನು ತಿನ್ಬೇಕು. ಆಗಾಗ ತಿನ್ನುವುದನ್ನು ನಿಲ್ಲಿಸಿ ಅಧಿಕ ನಾರುಯುಕ್ತ, ನೀರುಯುಕ್ತ ಬಿಸಿ ಆಹಾರವನ್ನ ದಿನದಲ್ಲಿ 2ರಿಂದ 3 ಬಾರಿ ತಿನ್ನಬೇಕು. ಕಾಫಿ, ಚಹಾದ ಬದಲು ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು, ಹಳದಿ ಹಾಕಿದ ಕಷಾಯವನ್ನ ಕುಡಿಬೇಕು. ಇದರಿಂದ ಮಲಬದ್ಧತೆ, ಅಜೀರ್ಣ, ಆಲಸ್ಯ, ಮೈಕೈ ನೋವು ನಿವಾರಣೆಯಾಗತ್ತೆ. ಇಂದ್ರಿಯಗಳು ದುರ್ಬಲವಾಗಿರುವ ಕಾರಣ ತೀಕ್ಷ್ಣವಾದ ಶಬ್ದ ಹಾಗೂ ಬೆಳಕಿನಿಂದ ದೂರವಿರಬೇಕು. ಅಂದ್ರೆ ಮೊಬೈಲ್ ಹಾಗೂ ದೂರದರ್ಶನದ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಬೇಕು. ವೃದ್ಧಾಪ್ಯದಲ್ಲಿ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುವ ಕಾರಣ ಮನಸ್ಸಿಗೆ ಆಘಾತವಾಗುವ ಸಂಗತಿ, ದೃಶ್ಯಾವಳಿಗಳಿಂದ ದೂರವಿರಬೇಕು. ಇದರ ಬದಲಿಗೆ ಸಮಾನ ವಯಸ್ಕರೊಂದಿಗೆ ಸಮಯ ಕಳೆಯುವುದು, ಹತ್ತಿರದ ದೇವಸ್ಥಾನಕ್ಕೆ ಹೋಗುವುದು, ಮಕ್ಕಳಿಗೆ ಕಥೆ ಹೇಳುವುದು, ಓದುವುದು, ಬರೆಯುವುದನ್ನ ಅಭ್ಯಾಸ ಮಾಡಬೇಕು. ಮನೆಯಲ್ಲಿರುವ ಮಕ್ಕಳು ವೃದ್ಧರೊಂದಿಗೆ ದಿನದಲ್ಲಿ 1 ಗಂಟೆಯಾದರೂ ಕಾಲ ಕಳೆಯಬೇಕು. ಈ ಸಮಯದಲ್ಲಿ ಅವರಿಗೆ ಸಂತೋಷ ಕೊಡುವ ವೃತ್ತಾಂತಗಳನ್ನ ಚರ್ಚಿಸಬೇಕು. ಸರಳ ಯೋಗ, ವ್ಯಾಯಾಮ ಹಾಗೂ ಪ್ರಾಣಾಯಾಮವನ್ನ ದಿನನಿತ್ಯ ಪಾಲಿಸಬೇಕು. ನೆನಪಿಡಿ, ವೃದ್ಧಾಪ್ಯದ ತಯಾರಿಯನ್ನ ಸರಿಯಾಗಿ ಮಾಡಿದರೆ ವೃದ್ಧಾಪ್ಯವನ್ನ ರೋಗಮುಕ್ತವಾಗಿ ಕಳೆಯಬಹುದು.